ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರ ಒಂದು ಆಸೆಯನ್ನ ಬಿಗ್ ಬಾಸ್ ಈಗ ಈಡೇರಿಸಿದ್ದಾರೆ. ಏನು ಅಂತ ಅಂದ್ರೆ ಕಾವ್ಯ ಅವರು ಟೋಟಲಿ 3 ವಿಶಸ್ ಏನೇನ್ ಕೊಟ್ಟಿದ್ರು ಅಂತ ಅಂದ್ರೆ, ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮೂವಿನ ನೋಡ್ಬೇಕು, ಎರಡನೇದು ಅವ್ರ ತಮ್ಮನ್ನ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಕರೆಸ್ಬೇಕು, ಮತ್ತು ಮೂರನೇದು ಕಾವ್ಯ ಅವರು ಜೈಲ್ ವಾಸವನ್ನ ಅನುಭವಿಸ್ಬೇಕು. ಯಾಕಂತ ಅಂದ್ರೆ ಕಾವ್ಯ ಅವರು ಜೈಲಿಗೆ ಯಾವತ್ತು ಹೋಗಿಲ್ದಿರೋ ಕಾರಣದಿಂದ ಅವರು ಜೈಲ್ ವಾಸವನ್ನ ಅನುಭವಿಸ್ಬೇಕು ಅಂತ ಹೇಳಿರ್ತಾರೆ. ಈ 3 ವಿಶಸ್ ಅಲ್ಲಿ ಬಿಗ್ ಬಾಸ್ ಅವರು ಕಾವ್ಯ ಅವರು ಜೈಲಿಗೆ ಹೋಗುವಂತ ಆಸೆಯನ್ನ ಈಡೇರಿಸ್ತಾರೆ. ಈಗ ಕಾವ್ಯ ಅವ್ರು ಜೈಲಿಗೆ ಹೋಗ್ತಾರೆ. ಆದ್ರೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳ ಹತ್ರ ನಾನ್ ಯಾಕೆ ಜೈಲಿಗೆ ಹೋಗ್ಬೇಕು ಅನ್ನುವಂಥ ಒಂದು ಸಿಲ್ಲಿ ರೀಸನ್ಸ್ ನೇ ಹೇಳಿ ಅನ್ನೋದೊಂದು ಮಾತನ್ನ ಹೇಳ್ತಾರೆ. ಸೊ ಈಗ ಸಿಲ್ಲಿ ರೀಸನ್ಸ್ ಅಂತ ಅಂದಾಗ ರಕ್ಷಿತಾ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಕಾವ್ಯ ಅವರು ಸ್ನಾನಕ್ಕೆ ಹೋದ್ರೆ 2 ಅವರ್ 1 ಅವರ್ ಬರೋದೇ ಇಲ್ಲ, ಅದಕ್ಕಾಗಿ ಅವ್ರು ಕಳ್ಪೆ, ಅವ್ರು ಜೈಲಿಗೆ ಹೋಗ್ಬೇಕು ಅಂತ ಅಂತಾರೆ. ಅದಾದ್ಮೇಲೆ ಧನುಷ್ ಅವ್ರ ಬಳಿ ಕೇಳಿದಾಗ ಧನುಷ್ ಅವರು ಒಂದ್ ರೀತಿ ಗಿಲ್ಲಿ ಮತ್ತು ಕಾವ್ಯ ಅವರ ಮಧ್ಯೆ ತಂದಿಟ್ರು ಅನ್ನುವಂಥ ಮಾತನ್ನೇ ನಾನು ಹೇಳ್ಬೋದಾಗುತ್ತೆ. ಸೊ ಯಾವ ರೀತಿ ಅಂತ ಅಂದ್ರೆ, ಕಾವ್ಯ ಅವರು ಧನುಷ್ ಅವ್ರ ಹತ್ರ ಕೇಳಿದಾಗ ಧನುಷ್ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಕಾವ್ಯ ಅವರು ಗಿಲ್ಲಿನ ಯಾವಾಗ್ಲೂ ಕೆಕ್ಕರಿಸ್ಕೊಂಡು ನೋಡ್ತಾನೆ ಇರ್ತಾರೆ, ಗಿಲ್ಲಿನ ಸುಮ್ಮನೆ ಇರೋದಕ್ಕೆ ಬಿಡಲ್ಲ, ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಮತ್ತು ಅವ್ರು ಸ್ನಾನಕ್ಕೆ ಹೋದ್ರೆ ಬೇಗ ಬರೋದಿಲ್ಲ, ಅವಳು ನಗೋದ್ ನೋಡಿದ್ರೆ ನನಗೆ ಭಯ ಆಗುತ್ತೆ, ಕನ್ಸಲ್ಲೆಲ್ಲ ನೆನೆಸ್ಕೊಂಡು ನನಗೆ ಜ್ವರ ಬಂದಿದೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಹೇಳೋದಕ್ಕಿಂತ ಮುಂಚೆ ಗಿಲ್ಲಿ ಅವ್ರು ಏನಂತಾರೆ, ಗಿಲ್ಲಿ ನೀನೇ ಕಳಪೆ, ಆದ್ರೂ ನಾನು ಕಾವ್ಯನ್ ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ಹೇಳೋದಕ್ಕೆ ಅವ್ರು ಟ್ರೈ ಮಾಡ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಗಿಲ್ಲಿ ಅವರು ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾರೆ. ಯಾಕಂತ ಅಂದ್ರೆ ಮೇ ಬಿ ಇದು ಫೈನಲ್ ವೀಕ್ ಅನ್ಬಿಟ್ಟು ಅವ್ರು ಸೈಲೆಂಟ್ ಆಗಿರ್ತಾರೆ. ಬಟ್ ಇದೇ ಮಾತು ಏನಾದ್ರೂ ಮುಂಚೆ ನಡೆದಿದ್ರೆ ಗಿಲ್ಲಿ ಅವರು ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಸೊ ನಿಮ್ಮ ಅಭಿಪ್ರಾಯ ಏನು ಈ ವಿಷಯದಲ್ಲಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಹಾಗೂ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.